नाज मीडिया उर्दू में आपका खैर मकदम है। इस वीडियो को पेश करने में ताउन किया है। उम्रा का फरीज़ा अदा कीजिए शबीर टूरिस्ट एंड ट्रेवल्स के साथ, रहमतों बरकतों की सादत के साथ। हमारा पता है नई कमान व्हाइट हाउस के करीब। अब विजिट लिंक जीन्स शोरूम बेदर, यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल मल्टी सुपर स्पेशलिटी बेदर, अहमद टूरिस्ट एंड ट्रेवल्स हज और उम्रा सर्विसेज। आपकी खिदमत हमारे नज़र में किसी इबादत से कम नहीं, आपका एतमाद ही हमारी कामयाबी है। बेदर जिला सुप्रीडेंट ऑफ पुलिस चना बसवाना ने वालिदैन से अपील करते हुए कहा कि वालिदैन को चाहिए कि वो अपने बच्चों के बैंक अकाउंट्स की रकम की मुंतकिली पर नजर रखें। बेदर जिला के शहरी और खुसूसन नौजवान क्रिकेट सिट्टेबाजी से दूर रहें। ऐसी हरकत में मुलव्वस अफराद के खिलाफ सख्त कार्रवाई की जाएगी। उन्होंने मजीद कहा कि जिला में घरों में चोरी की वारदातों पर काबू पाने के लिए जिला पुलिस पूरी तरह संजीदा है। अवाम से अपील की जाती है कि अपने घरों में CCTV कैमरे लगाएं और जब वो शहर जाएं तो पड़ोसियों को इत्तला दें और उनसे कहें कि वो अपने घर पर नज़र रखें। अगर आप ज़्यादा दिनों के लिए जा रहे हैं तो आपको करीबी पुलिस स्टेशन को इत्तला देनी चाहिए। अवाम से अपील की जाती है कि अगर आप अपने घर के अतराफ किसी नामालूम शख्स को घूमते हुए देखें तो फौरी मकामी पुलिस स्टेशन को इत्तला दें। ಈ ಕ್ರಿಕೆಟ್ ಬೆಟ್ಟಿಂಗಿಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ ಮತ್ತು ಇದರಲ್ಲಿ ಏನಂದರೆ ಪಾಲಕರುಗಳಿಗೆ ತಾವೊಂದು ಮೆಸೇಜ್ ಕೊಡಬೇಕು। ಏನಂದರೆ ಅವರ ಮಕ್ಕಳ ಒಂದು ಅಕೌಂಟ್ಗಳೇನಿದ್ದಾವೆ ಬ್ಯಾಂಕ್ ಅಕೌಂಟ್ಗಳು ಅದರ ಮೇಲೆ ನಿಗಾ ಇಡಬೇಕು ಅಂಥೇಳಿ। ಯಾಕೆ ಅಂತಂದರೆ ಇವತ್ತು ಈ ನಾವು ಬೆಟ್ಟಿಂಗ್ ಪ್ರಕರಣಗಳನ್ನ ಎಷ್ಟೆಲ್ಲ ಪತ್ತೆ ಮಾಡಿದ್ದೀವಿ, ಏನು 2-3 ರೇಡ್ಗಳು ಮಾಡಿದ್ದೀವಿ, ಅದರಲ್ಲಿ ಕಂಡು ಬಂದಿದ್ದೇನೆಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾ ಇದ್ದಾರೆ ಅಂತ। ಸೊ ಆ ಹಿನ್ನೆಲೆಯಲ್ಲಿ ಏನಿದೆ ಪಾಲಕರು ಮಕ್ಕಳ ಒಂದು ಅಕೌಂಟ್ಗಳನ್ನು ಅಥವಾ ಅವ್ರದ್ದೇನು ಆನ್ಲೈನ್ ಟ್ರಾನ್ಸಾಕ್ಷನ್ಗಳಿದೆ ಅದರ ಮೇಲೆ ಸ್ವಲ್ಪ ಗಮನ ಇಡಬೇಕು। ಮತ್ತು ಯುವ ಜನತೆಯಲ್ಲಿ ಮತ್ತೊಂದು ಮನವಿ ಮಾಡ್ತೀನಿ, ಈ ಒಂದು ಏನು ಕ್ರಿಕೆಟ್ ಇದೆ ಇದನ್ನು ಏನಂದರೆ ಕ್ರಿಕೆಟ್ ಬೆಟ್ಟಿಂಗ್ ಏನಿದೆ ಇದು ಒಂದು ಗೀಳಾಗಿ ಅಂಟಿಸ್ಕೊಂಡು ಏನಂದರೆ ವೈಯಕ್ತಿಕವಾಗಿ ಮತ್ತು ಆರ್ಥಿಕವಾಗಿ ಭಾಳಷ್ಟು ಏನಂದರೆ ತೊಂದರೆ ಒಳಗಾಗ್ತೀರ। ಇಂಥದ್ರಲ್ಲಿ ಏನಂದರೆ ಭಾಗಿಯಾಗಬಾರ್ದು ಮತ್ತು ಕ್ರೀಡೆಯನ್ನು ನೋಡಿ ಆನಂದಪಟ್ಟು ಏನಂದರೆ ಎಂಜಾಯ್ ಮಾಡಬೇಕು ಹೊರತು ಕಾನೂನು ಬಾಹಿರವಾದಂಥ ಈ ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಬಾರ್ದು। ಮತ್ತು ಆದವ್ರ ಮೇಲೆ ಕೂಡ ನಾವೇನಂದರೆ ಕಾನೂನು ರೀತಿಯಿಂದ ಭಾಳ ಕಠಿಣ ಕ್ರಮಗಳನ್ನು ತೆಗೆದುಕೋಬೇಕಾಗ್ತದೆ। ಆದ್ದರಿಂದ ದಯವಿಟ್ಟು ಯಾರು ಏನಂದರೆ ವಿದ್ಯಾರ್ಥಿಗಳು ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಾಗಿಯಾಗಬಾರ್ದು ಅನ್ನುವಂಥದ್ದು ಮನವಿ। ತನದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾವು ಅಬ್ಸರ್ವ್ ಮಾಡಿದ್ದೇನೆಂದರೆ ಸಾಕಷ್ಟು ಜನ ಏನಂದರೆ ಇವತ್ತು 50 ಲಕ್ಷ 60 ಲಕ್ಷ 70 ಲಕ್ಷ ಅಷ್ಟು ಖರ್ಚು ಮಾಡಿ ಅಂದರೆ ಮನೆಗಳನ್ನು ಏನಂದರೆ ನಿರ್ಮಿಸ್ತಾರೆ। ಬಟ್ ಕೇವಲ ಏನಂದರೆ ಒಂದು 30,000 ಅಷ್ಟು ಖರ್ಚು ಮಾಡಿ ಏನಂದರೆ ಅದಕ್ಕೊಂದು CCTV ಅಳವಡಿಸುವಂಥ ಕೆಲಸ ಮಾಡೋದಿಲ್ಲ। CCTV ಅಳವಡಿಸುವಂಥದ್ದು ಭಾಳ ಅವಶ್ಯಕತೆ ಇರ್ತದೆ। ಯಾಕಂದರೆ ಅದರಲ್ಲಿ ನಮಗೆ ಸಾಕಷ್ಟು ಏನಂದರೆ ವೈಜ್ಞಾನಿಕ ಕುರುಹುಗಳು ಸಿಗ್ತದೆ, ಮಾಹಿತಿ ಸಿಗ್ತದೆ। ಮತ್ತು ಇವನ್ ಏನಂದರೆ ಯಾರು ಮನೆ ಓನರ್ ಇದ್ದಾರೆ ಅವರಿಗೂ ಕೂಡ ಅಲಾರ್ಮ್ ಆಗ್ತದೆ। ಅಕಸ್ಮಾತ್ ಏನಾದರೂ ಮೂಮೆಂಟ್ ಇದ್ದರೆ ಆ ಥರ ಕೂಡ ಇವತ್ತು CCTV ಟೆಕ್ನಾಲಜಿ ಬಂದಿದೆ। ಅಲ್ಲಿ ಎನಿ ಮೂಮೆಂಟ್ ಹ್ಯೂಮನ್ ಮೂಮೆಂಟಲ್ಲಿ ಅದು ಏನಂದರೆ ಇಮಿಡಿಯೇಟ್ ಏನಂದರೆ ಅವರಿಗೆ ಅಲಾರ್ಮ್ ಹೋಗುವಂಥದ್ದು। ಸೊ ಅಂತಹ ಸಂದರ್ಭದಲ್ಲಿ ಅವ್ರು ಕೂಡಲೇ ಏನಂದರೆ ನಮ್ಮ ಪೊಲೀಸ್ ಠಾಣೆಗೆ ಅಥವಾ 112 ತಿಳಿಸಿದ್ರೆ ಸೊ ಅವ್ರ ಮನೆಯಲ್ಲಿ ಯಾವುದಾದ್ರೂ ಆ ಥರ ಅವರು ಇಲ್ಲದೆ ಸಂದರ್ಭದಲ್ಲಿ ಯಾರಾದರೂ ಅಲ್ಲಿ ಅಪರಿಚಿತರು ಅಥವಾ ಸಂಶಯಾತ್ಮಕ ವ್ಯಕ್ತಿಗಳು ಓಡಾಡ್ತಾ ಇರೋದು ಅವ್ರ ಗಮನಕ್ಕೆ ಬಂದಾಗ ಕೂಡಲೇ ನಮಗೆ ತಿಳಿಸಿದಾಗ ಅಂಥಲ್ಲಿ ಏನಂದರೆ ಪೊಲೀಸ್ ಹೋಗಿ ಆ ಒಂದು ಕ್ರೈಮ್ನ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ। ಮತ್ತು ಎರಡನೇದ್ದು ಏನಂದರೆ ಕೆಲವೊಮ್ಮೆ ಮನೆ ಬೇರೆ ಕಾರಣಗಳಿಂದ ಇನ್ನೊಂದು ಬೇರೆ ಊರುಗಳಿಗೆ ಹೋಗಿರ್ತಾರೆ। ಸೊ ಆದ್ದರಿಂದ ಆದಷ್ಟು ಇಂಟರ್ಲಾಕ್ಗಳನ್ನ ಬಳಸಬೇಕು। ಯಾಕಂದರೆ ಹೊರಗಡೆ ಹಾಕುವಂಥ ಅಲ್ಲ ಅಂದರೆ ಹೊರಗಡೆ ಲಾಕ್ ಹಾಕಿದಾಗ ಈಸಿಯಾಗಿ ಅವ್ರಿಗೆ ಗೊತ್ತಾಗ್ತದೆ ಮನೆ ಇಲ್ಲ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ। ಅಂದರೆ ಕಣ್ಣಿಗೆ ಕಾಣೋ ಥರ ಹೊರಗಡೆಯಿಂದನೇ ಲಾಕ್ ಹಾಕಿದಾಗ ಏನು ಮಾಡ್ತಾರೆ, ಯೂಶಲಿ ಕಳ್ತನ ಮಾಡುವಂಥವ್ರು ಮೊದಲು ಬಂದು ಇವೆಲ್ಲ ನೋಡ್ಕೊಂಡು ಹೋಗ್ತಾರೆ ಲಾಕ್ಡ್ ಹೌಸಸ್ ಏನಿದ್ದಾವೆ, ಅದೇ ಲಾಕ್ಡ್ ಹೌಸ್ ಬ್ಯಾಕ್ ಸೈಡ್ ಬರ್ತಾರೆ, ಲಾಕ್ಡ್ ಹೌಸಸ್ ನೋಡ್ತಾರೆ। ಆಮೇಲೆ ಇವರು ದಿನಪತ್ರಿಕೆಗಳನ್ನು ತರಿಸಿರ್ತಾರೆ, ಅದನ್ನ ಅಲ್ಲೇ ಬಿದ್ದಿರ್ತವೆ, ಕಲೆಕ್ಟ್ ಮಾಡಿರಲ್ಲ, ಹೇಳಿರೋದಿಲ್ಲ। ಸೊ ಇಂಥದನ್ನೆಲ್ಲ ಗಮನಿಸ್ತಾರೆ ಕಳೆದು। ಸೊ ಅದಕ್ಕೆ ಏನಂದರೆ ಆದಷ್ಟು ಏನಂದರೆ ಇಂಟರ್ಲಾಕ್ಗಳು ಬಳಸಿ CCTV ಕ್ಯಾಮ್ರಾಗಳನ್ನು ಹಾಕಿ ಮತ್ತು ನೇಬರ್ಹುಡ್ ವಾಚ್ ಅಂತ ನಾವು ಹೇಳ್ತೀವಿ। ಅಕ್ಕಪಕ್ಕದ ಮನೆಯವ್ರಿಗೆ ಏನಂತಂದರೆ ತಿಳಿಸಿ ಹೋಗುವಂಥದ್ದು, ಏನಾದರೂ ಸ್ವಲ್ಪ ಏನಾದ್ರು ಸೌಂಡ್ ಕೇಳ್ತು ಅಥವಾ ಏನಾದ್ರು ಆ ಥರ ಅನ್ಯೂಶುವಲ್ ಮೂಮೆಂಟ್ ಏನಾರು ಆದರೆ ತಿಳಿಸಿ ಅನ್ನುವಂಥದ್ದು।
ಅಥವಾ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸಿ ಅವ್ರು ಯಾರು ಮನೇಲಿ ಮಲಗಲಿಕ್ಕೆ ಹೇಳಲಿಕ್ಕೆ ಹೋಗುವಂಥದ್ದು, ಇವೆಲ್ಲ ಏನಂದ್ರೆ ನಾವು ಜನರಲ್ ಆಗಿ ಮಾಡ್ತಾರೆ. ಸಿಟಿಸನ್ ಕಮಿಟಿ ಅಂತಂದ್ರೆ ಈಗ ಬೀಟ್ ಮೆಂಬರ್ಸ್ ಇದ್ದಾರೆ, ನಾವು ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ತಿದೀವಿ. ಮತ್ತೆ ಏನಂದ್ರೆ ಸಾಕಷ್ಟು ಪ್ಯಾಂಫ್ಲೆಟ್ಗಳನ್ನು ಕೂಡ ನಾವು ಹಂಚಿದೀವಿ ಇದಕ್ಕೆ ಸಂಬಂಧಪಟ್ಟಾಗೆ. ಅದಕ್ಕೆ ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರಲ್ಲಿ, ನಾಗರಿಕರಲ್ಲಿ ಏನಂದ್ರೆ ಮನವಿ ಮಾಡ್ತಾ ಇದ್ದೇನೆ. ಈ ತರ ಏನಂದ್ರೆ ನೀವು ಬೇರೆ ಊರುಗಳಿಗೆ ಹೋಗಬೇಕಾದ ಸಂದರ್ಭಗಳಲ್ಲಿ ಮನೆಗಳನ್ನ ಲಾಕ್ ಮಾಡುವಂಥ ಸಂದರ್ಭ ಬಂದಾಗ ಈ ಎಲ್ಲ ಪ್ರಿಕಾಷನ್ಸ್ಗಳನ್ನ ತಾವೆಲ್ಲ ತಗೋಬೇಕು ಅಂತ ಹೇಳಿ ತಿಳಿಸ್ತೀವಿ. ಇನ್ನೂ ಹೆಚ್ಚುವರಿಯಾಗಿ ನೀವು ಬಹಳ ದಿನಗಳವರೆಗೆ ಹೋಗುವಂಥದ್ದು ಏನಾರು ಇದ್ರೆ ಪೊಲೀಸ್ ಠಾಣೆಗೆ ಕೂಡ ತಿಳಿಸ್ಬೇಕು. ಸೊ ಅಲ್ಲಿ ಬೀಟ್ನವ್ರಿಗೆ ನಮಗೆ ತಿಳಿಸಿದ್ರೆ ನಾವು ಲಾಕ್ಡ್ ಹೌಸಸ್ ಏನಿದೆ ಲಿಸ್ಟ್ ಇಟ್ಕೊಂಡು ನಾವು ಅಲ್ಲಿ ಏನಂದ್ರೆ ಬೀಟ್ನ ಹೆಚ್ಚುವರಿಯಾಗಿ ಮಾಡಲಿಕ್ಕೆ ಕೂಡ ಪೊಲೀಸ್ ಇಲಾಖೆ ರೆಡಿ ಇದೀವಿ.